ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಸ್ ಫುಡ್ ಟಾಕೀಸ್. ನಾನು ನೋಡಿ ಇವತ್ತು ನಿಮಗೆ ಡಿಲಿಷಿಯಸ್ ಆಗಿರುವಂತಹ ಈಸಿ ಆಗಿರುವಂತಹ ನಮ್ಮನೇಲಿ ಮಾಡ್ಕೊಳ್ಳುವಂತಹ ಫಿಶ್ ಕರಿಯನ್ನು ತಗೊಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 1 kg ನಾನು ಫಿಶ್ನ ತಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಅದ್ರ ಜೊತೆಗೆ ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ನೋಡಿ ಫ್ರೆಂಡ್ಸ್ ಈರುಳ್ಳಿ ತಗೊಂಡಿದ್ದೀನಿ, ಹಾಗೆಯೇ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇದರ ಜೊತೆಗೆ ನಾನು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ನೋಡಿ ಇಲ್ಲಿ ಒಂದು 3/4 kg ಟೊಮೆಟೊ ಹಣ್ಣಿದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದಷ್ಟು ಹುಣಸೆ ಹುಳಿನ ನಾನಿಲ್ಲಿ ತಗೊಂಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದಷ್ಟು ಸ್ಪೈಸಸ್ ಇದೆ, ಚಿಲ್ಲಿ ಪೌಡರ್ ಇದೆ, ಅರಿಶಿನದ ಪುಡಿ ಇದೆ, ಧನಿಯಾ ಪುಡಿ ಇದೆ, ಹಾಗೆ ಸ್ವಲ್ಪ ಗರಂ ಮಸಾಲ ಇದೆ. ಇದಿಷ್ಟೇ ಸ್ಪೈಸಸ್, ಬೇಸಿಕ್ ಸ್ಪೈಸಸ್ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದಷ್ಟು ನಾನು ಇಲ್ಲಿ ಒಗ್ಗರಣೆಗೆ ಹಾಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಕರಿಬೇವು, ಹಸಿಮೆಣಸಿನಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ತಗೊಂಡಿಟ್ಕೊಂಡಿದ್ದೀನಿ, ಕೊಬ್ಬರಿನ ತಗೊಂಡಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ರುಬ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಅಷ್ಟು ಮಸಾಲೆ ಏನು ತಗೊಂಡಿದೆ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಕೊತ್ತಂಬರಿ, ಇದನ್ನು ನಾನೀಗ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಹೀಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ ಆಯಿಲನ್ನು ಹಾಕೊಳ್ಳೋಣ. ಆಯಿಲ್ ಹೆಚ್ಚು ಕಡಿಮೆ ಅಕಾರ್ಡಿಂಗ್ ಟು ನೀವು ಮನೇಲಿ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಹಾಕೋಬಹುದು. ನಾನಿಲ್ಲಿ ಏನು ಒಗ್ಗರಣೆಗೆ ತಗೊಂಡಿದ್ದೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ತೀನಿ. ಕರಿಬೇವನ್ನ ಹಾಕಿ ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಇವೆರಡನ್ನು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲಿಂದ ನಾವು ಆನಿಯನ್, ಈರುಳ್ಳಿ ಏನು ತಗೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡುವಂತಹ ರೆಸಿಪಿ ಇದೆ, ಮತ್ತು ತುಂಬ ಈಸಿಯಾಗಿ 10 to 15 ಮಿನಿಟ್ಸಲ್ಲಿ ರೆಡಿ ಆಗೋಗುವಂತಹ ಒಂದು ರೆಸಿಪಿ. ನೋಡಿ, ನಾನೇನು ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೋತೀನಿ. ನೋಡಿ, ಹೀಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಇದಾದಮೇಲಿಂದ ನಾನು ಒಂದಷ್ಟು ಸ್ಪೈಸಸ್, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ನೋಡಿ ಫ್ರೆಂಡ್ಸ್, ಇದಿಷ್ಟು ಮಸಾಲೆಗಳನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಬಿಡ್ತಿದೆ ಅಂತ ಅಂದಾಗ ನಾವೇನು ಮಾಡ್ಕೊಳ್ಳೋಣ, ಸ್ವಲ್ಪ ಏನು ತಗೊಂಡಿದ್ವಿ ನಾವು, ನೋಡಿ ಇದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಮುಚ್ಚಿ 1-2 ನಿಮಿಷಗಳವರೆಗೂ ನಾವು ಆಯಿಲ್ ಬಿಡೋವರೆಗೂ ನಾವು ಇದು ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಿದ್ದೀನಿ ಪಾತ್ರೆನ. ನೋಡಿ, ಈಗ ಅದಕ್ಕೆ ಕೊಬ್ಬರಿ ಏನು ತಗೊಂಡಿದ್ವಿ ಅದನ್ನು ನಾವು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಈಸಿಯಾಗಿ ಆಗುತ್ತೆ, ಟ್ರೈ ಮಾಡಿ ನೋಡಿ. ನಾನು ರುಬ್ಕೊಂಡು ಆಯಿತು. ಈಗ ನೋಡಿ, ಹೀಗೆ ಎಣ್ಣೆ ಬಿಟ್ಟಿದೆ ಇದು. ಈ ಒಂದು ಟೈಮಲ್ಲಿ ನಾನು ರುಬ್ಕೊಂಡಿರುವಂತಹ ಕೊಬ್ಬರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಾವೇನು ಟೊಮೆಟೊ ತೊಗೊಂಡಿದ್ವಿ ಅದನ್ನು ನಾವು ರುಬ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಟೊಮೆಟೊ ತೊಗೊಳ್ಳಿ ಮೀನು ಸಾಂಬಾರಿಗೆ. ಅದ್ರ ಜೊತೆಗೆ ಸ್ವಲ್ಪ ಪಲ್ಪ್ ಇರುತ್ತಲ್ಲ, ಹುಣಸೆ ಹುಳಿ, ಅದನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಒಂದು ಪಾಯಿಂಟಲ್ಲಿ ನಾನಿಲ್ಲಿ ಟೊಮೆಟೊ ಏನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡೆ. ಇದಿಷ್ಟೇ ಫ್ರೆಂಡ್ಸ್. ಈಗ ವಾಟ್ರನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದು ಫಿಶ್ ಜೊತೆಗೆ ಬೇಯೋದ್ರಿಂದ ಇನ್ನೂ ಒಂದು ಸ್ವಲ್ಪ ಏನಾಗುತ್ತೆ, ಸಾಂಬಾರು ಕಡಿಮೆ ಆಗುತ್ತೆ. ಹಾಗಾಗಿ ನೋಡಿ, ನಾನು ಇಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಇನ್ನೂ ಒಂದಷ್ಟು. ನೋಡಿ, ನಮಗೆ ಎಷ್ಟು ಹದಕ್ಕೆ ಸಾಂಬಾರು ಬೇಕು ಅಷ್ಟಕ್ಕೆ ನಾವು ಆ ಒಂದು ಹದಕ್ಕೆ ನಾವು ಮಾಡ್ಕೋಬೇಕು. ಸಾಂಬಾರು ಎಷ್ಟು ಜಾಸ್ತಿ ಬೇಕು ಅನ್ನೋದು ನೀವು ಯಾವ ರೀತಿ ಕೊಬ್ಬರಿ ಹಾಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡಿಕೊಂಡು
ಇದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ನಾವು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಆನಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಕುದಿ ಬಂದಿದೆ. ಈ ಥರ ಕುದಿತಾ ಇರಬೇಕಾದ್ರೆ ನಾವೇನು ಮಾಡಬೇಕು, ಫಿಶನ್ನು ಆ್ಯಡ್ ಮಾಡ್ಕೋಬೇಕು. ಫಿಶನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸರಿ ಹೀಗೆ ಆಡಿಸ್ಬಿಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ 7 to 10 ಮಿನಿಟ್ಸ್ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ಫಿಶ್ ಕರಿ ರೆಡಿ. ಸೂಪರ್ ಆಗಿರೋವಂಥದ್ದು, ಈಸಿಯಾಗಿ ಮಾಡ್ಕೊಳ್ಳುವಂತಹ ಫಿಶ್ ಕರಿ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿದೆ. ಕುಕ್ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಎಣ್ಣೆ ಬಿಟ್ಟಿರಬೇಕು ಅದು ಮೇಲ್ಗಡೆ, ಆ ಒಂದು ಪಾಯಿಂಟಲ್ಲಿ ಕುಕ್ ಆಗಿದೆ ಅಂತ ಅರ್ಥ. ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟ್ರೂಲಿ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಆಗಿರುವಂತಹ ಒಂದು ರೆಸಿಪಿ ಇದು. ಟ್ರೈ ಮಾಡಿ, ನನಗಂತೂ ತುಂಬ ಇಷ್ಟ. ಫಿಶ್ ಸಾಂಬಾರ್ ಜೊತೆಗೆ ಮುದ್ದೆ, ನೋಡಿ ಮುದ್ದೆ ಊಟ ಸಖತ್ತಾಗಿತ್ತು ಫ್ರೆಂಡ್ಸ್. ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವ ರೆಸಿಪೀಸ್ ಬೇಕು ಅಂತ ಅಂದ್ಬಿಟ್ಟು ಆ ರೆಸಿಪೀಸನ್ನು ನಾನು ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಫ್ರೆಂಡ್ಸ್ ತುಂಬ ಡಿಲಿಷಿಯಸ್ ಆಗಿತ್ತು. ಟ್ರೈ ಮಾಡಿ. ಫಿಶ್ ಅಂತೂ ತುಂಬ ಸಾಫ್ಟಾಗಿ ತುಂಬ ಮೌತ್ ಮೆಲ್ಟಿಂಗ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಾಗಿತ್ತು. ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟ್ಲಿ ಕುಕ್ಡ್ ಆಗಿತ್ತು. ಟ್ರೈ ಮಾಡಿ, ಸೂಪರ್ ಆಗಿರುವಂತಹ ರೆಸಿಪಿ.